ಗುಡ್ ಮಾರ್ನಿಂಗ್. ಹೋದ ಸೆಷನ್ಸ್ಗಳಲ್ಲಿ ನಾವು ಲಿವರೇಜಸ್ ಮತ್ತು ಟೈಪ್ಸ್ ಆಫ್ ಲಿವರೇಜಸ್ ಅನ್ನು ನೋಡಿದ್ವಿ. ಆಪರೇಟಿಂಗ್ ಲಿವರೇಜ್ ಅಂದರೆ ಏನು, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಹಾಗೆ ಫೈನಾನ್ಷಿಯಲ್ ಲಿವರೇಜ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಟುಡೇ ಲೆಟ್ ಅಸ್ ಟೇಕ್ ಅ ಕಾಂಪೋಸಿಟ್ ಆರ್ ಕಂಬೈನ್ಡ್ ಲಿವರೇಜ್. ಸೊ ನಾವು ಕ್ಲಾಸಿಫೈ ಮಾಡುವಾಗ ಹೇಳೋದು ಆಪರೇಟಿಂಗ್ ಲಿವರೇಜ್ ಮತ್ತು ಫೈನಾನ್ಷಿಯಲ್ ಲಿವರೇಜ್ ಅಷ್ಟೇ. ಆದರೆ when we are discussing, we come across another type of leverage, that is combined leverage. So ಇವತ್ತಿನ ಈ ಸೆಷನ್ ಕಂಬೈನ್ಡ್ ಲಿವರೇಜ್ ಮೇಲೆ ನಾವು ಕವರ್ ಮಾಡೋಣ. ಕಂಬೈನ್ಡ್ ವರ್ಡ್ ನಮ್ಗೆ ಏನ್ ಹೇಳುತ್ತೆ, ಇಟ್ ಈಸ್ ದಿ ಕಾಂಬಿನೇಷನ್ ಆಫ್ 2 or more ಥಿಂಗ್ಸ್ ಅಂತ ಹೇಳುತ್ತೆ. ಸೊ ಹಾಗಾಗಿ ಇಲ್ಲಿ ಕಂಬೈನ್ಡ್ ಲಿವರೇಜ್ ಅಂತಂದ್ರೆ ಆಪರೇಟಿಂಗ್ ಮತ್ತೆ ಫೈನಾನ್ಷಿಯಲ್ ಲಿವರೇಜಿನ ಕಾಂಬಿನೇಷನ್ ಅಂತ ನಾವು ಹೇಳ್ಬೋದು. ಸೊ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಆಪರೇಟಿಂಗ್ ಲಿವರೇಜ್ ಅಂಡ್ ಫೈನಾನ್ಷಿಯಲ್ ಲಿವರೇಜ್. ಸೊ ಹೇಗೆ ಆಪರೇಟಿಂಗ್ ಲಿವರೇಜ್ ಬಿಸ್ನೆಸ್ ರಿಸ್ಕ್ ಅನ್ನ ಹೇಳುತ್ತೆ, ಫೈನಾನ್ಷಿಯಲ್ ಲಿವರೇಜ್ ಫೈನಾನ್ಷಿಯಲ್ ಟ್ರೇಡಿಂಗ್ ಬಗ್ಗೆ ಹೇಳುತ್ತೆ, ದಟ್ ಇಸ್ ಟ್ರೇಡಿಂಗ್ ಈಕ್ವಿಟಿ ಅಂತ ಹೇಳುತ್ತೆ. ಅದೇ ರೀತಿ ಕಂಬೈನ್ಡ್ ಲಿವರೇಜ್ ಆಲ್ಸೋ gives us the relationship between change in sales and the corresponding variation in taxable income. ಸೇಲ್ಸ್ ಅಲ್ಲಿ ಆಗುವಂತ ಬದಲಾವಣೆಯಿಂದ ನಮ್ಮ ಟ್ಯಾಕ್ಸಬಲ್ ಇನ್ಕಮ್ ಅಲ್ಲಿ ಏನ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಂಬೈನ್ಡ್ ಲಿವರೇಜ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ನಾವು ಈ ಕಂಬೈನ್ಡ್ ಲಿವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ದೆನ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ನಮಗೆ ಗೊತ್ತಿದ್ದಾಗ ಮತ್ತೆ ಫೈನಾನ್ಷಿಯಲ್ ಲಿವರೇಜ್ ನಮಗೆ ಗೊತ್ತಿದ್ದಾಗ ನಾವು ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಮಗೆ ಕಂಬೈನ್ಡ್ ಲಿವರೇಜ್ ಸಿಕ್ಬಿಡುತ್ತೆ. ಆಪರೇಟಿಂಗ್ ಲಿವರೇಜ್ ಅಂದ್ರೆ ಏನು? ಇಟ್ ಈಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಫೈನಾನ್ಷಿಯಲ್ ಲಿವರೇಜ್ ಅಂತಂದ್ರೆ EBIT ಡಿವೈಡೆಡ್ ಬೈ EBT. ಸೊ ನಾವು ಆಪರೇಟಿಂಗ್ ಲಿವರೇಜ್ ಡೈರೆಕ್ಟ್ ಆಗಿ ಗೊತ್ತಿದ್ದಾಗ ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಇಂಟು EBIT ಡಿವೈಡೆಡ್ ಬೈ EBT ಇದನ್ನ ಮಾಡಿದಾಗ EBIT ಕ್ಯಾನ್ಸಲ್ ಆಗಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT ಆಗುತ್ತೆ. ಓಕೆ, ಸೊ ಇನ್ ಎನಿ ಆಫ್ ದೀಸ್ 3 ways combined or composite leverage can be calculated. ಸೊ ನಮಗೆ ಆಪರೇಟಿಂಗ್ ಲಿವರೇಜ್ ಫೈನಾನ್ಷಿಯಲ್ ಲಿವರೇಜ್ ಗೊತ್ತಾದಾಗ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಇಲ್ಲ ಅಂದಾಗ ಆಪರೇಟಿಂಗ್ ಲಿವರೇಜಿನ ಫಾರ್ಮುಲಾ ತಗೊಂಡು ಫೈನಾನ್ಷಿಯಲ್ ಲಿವರೇಜಿನ ಫಾರ್ಮುಲಾ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಕಂಪೋಸಿಟ್ ಅಥವಾ ಕಂಬೈನ್ಡ್ ಲಿವರೇಜ್ ನಮ್ಗೆ ಏನ್ ಹೇಳುತ್ತೆ, ಸೇಲ್ಸ್ ಅಲ್ಲಿ ಆಗಿರುವಂತ ಬದಲಾವಣೆ ಚೇಂಜ್ ಅನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಅಲ್ಲಿ ಹೇಗೆ ಕಾಣ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಲೆಟ್ us study this with the help of a problem. ಸೊ ಇಲ್ಲಿ ಕಂಬೈನ್ಡ್ ಲಿವರೇಜ್ ಕೇಳಿದಾಗ ನಾವು ಆಪರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಅವಾಗ ನಮಗೆ ಕಂಬೈನ್ಡ್ ಲಿವರೇಜ್ ಸಿಗತ್ತೆ. ಸೊ ಲೆಟ್ us take up a problem. From the following, calculate financial, operating and combined leverage. ಸೊ 3 ಲಿವರೇಜ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ they have given some information. Sales 10,000 units, selling price per unit rupees 25, variable cost per unit rupees 5, fixed cost rupees 30,000, interest cost rupees 15,000. Okay, so this information in the we have to find out operating leverage, financial leverage, then combined leverage. Okay, so first we have to prepare this table, master table ಅಂತ ನಾವು ಹೇಳ್ತೀವಿ ಇದಕ್ಕೆ. ಯಾಕೆಂತಂದ್ರೆ ಈ ಟೇಬಲ್ ಅಲ್ಲಿ ಬರುವಂತ ಇನ್ಫಾರ್ಮೇಶನ್ ನಮಗೆ ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಯೂಸ್ ಆಗುತ್ತೆ, ಆಪರೇಟಿಂಗ್ ಲಿವರೇಜ್ ಫೈಂಡ್ ಔಟ್ ಮಾಡೋದಕ್ಕೂ ಯೂಸ್ ಆಗುತ್ತೆ. ಓಕೆ, ಸೊ ಸೇಲ್ಸ್ 10,000 units ಇದೆ and per unit is 25. So 10,000 into 25, 2,50,000. The next step is to deduct variable cost. So variable cost ಎಷ್ಟು ಕೊಟ್ಟಿದ್ದಾರೆ, 5 rupees per unit. So ಇಲ್ಲಿ 10,000 units ಇದೆ. So 10,000 into 5, that will be 50,000. Now we can calculate contribution. 2,50,000 minus 50,000 is 2 lakhs. This is contribution.
So selling price or sales minus variable cost is contribution. Now next step is to deduct fixed cost. So contribution in the now fixed cost na less ಮಾಡಿದಾಗ ನಮಗೆ ಸಿಗೋದು EBIT, earnings before interest and tax. So ಇಲ್ಲಿ fixed cost 30,000 ಇದೆ. 2 lakhs minus 30,000, we get 1,70,000 as EBIT. ಸೊ ಇಲ್ಲಿ ಇಂಟ್ರೆಸ್ಟ್ ಕಾಸ್ಟ್ ಅಂತಾನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ EBIT ಅಲ್ಲಿ I represents interest, T represents tax. ಸೊ I information ಕೊಟ್ಟಿದ್ದಾರೆ, interest cost. ಸೊ less interest, that is 15,000. ಸೊ ಇಂಟ್ರೆಸ್ಟ್ ನಾವು ಲೆಸ್ ಮಾಡಿದಾಗ ನಮಗೆ EBT ಸಿಗುತ್ತೆ, ಅಂದ್ರೆ earnings before tax. ಓಕೆ, ಸೊ ಈ ಟೇಬಲ್ ಅಲ್ಲಿ ನಮಗೆ 3 ಇನ್ಫಾರ್ಮೇಶನ್ ಸಿಕ್ತು: contribution, EBIT, then EBT. Now let us calculate the leverages. First, financial leverage. So EBIT divided by EBT. So EBIT, that is earnings before interest and tax, is 1,70,000 and EBT is 1,55,000. So 1,70,000 divided by 1,55,000 will give us 1.09 times. Idu financial leverage. Ega we will calculate operating leverage. So how to calculate operating leverage? Contribution divided by EBIT, that is earnings before interest and tax. Contribution namak gottide 2 lakhs, EBIT 1,70,000. So 2 lakhs divided by 1,70,000 is 1.17 times. So financial leverage is 1.09 times and operating leverage is 1.17 times. Now the third one, that is combined leverage. Operating leverage into financial leverage. So operating leverage 1.17, financial leverage 1.09. So 1.17 into 1.09 is equal to 1.29 times. So this is how we calculate all the 3 leverages. ನಮಗೆ ಆಪರೇಟಿಂಗ್ ಲೆವರೇಜ್, ಫೈನಾನ್ಷಿಯಲ್ ಲೆವರೇಜ್ ಗೊತ್ತಿದ್ರೆ ಕಂಬೈನ್ಡ್ ಲೆವರೇಜ್ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀವಿ. ಓಕೆ, ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಅಥವಾ ನಾನು ಹೇಳಿದೆ ನಿಮಗೆ ಆಪರೇಟಿಂಗ್ ಕಂಬೈನ್ಡ್ ಲೆವರೇಜ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಐದರ್ ಡೈರೆಕ್ಟ್ಲಿ ಆರ್ ಬೈ ಯೂಸಿಂಗ್ ದಿ ಫಾರ್ಮುಲಾ. ಆಪರೇಟಿಂಗ್ ಲೆವರೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಹಾಗೆ EBIT ಡಿವೈಡೆಡ್ ಬೈ EBT ವಿಲ್ ಗಿವ್ ಅಸ್ ಕಂಬೈನ್ಡ್ ಲೆವರೇಜ್. ಸೊ ಅದನ್ನು ಕೂಡ ನಾವು ಮಾಡಿದಾಗ 2 lakhs into 1,70,000 divided by 1,70,000 into 1,55,000. ಇದನ್ನ ಮಾಡಿದಾಗ ಕೂಡ ನಮಗೆ ಬರೋದು 1.29 ಟೈಮ್ಸ್. ಓಕೆ, ಸೊ ಈ ರೀತಿಯಾದ್ರೂ ಮಾಡಬಹುದು, ಅಥವಾ ಆಪರೇಟಿಂಗ್ ಮತ್ತೆ ಫೈನಾನ್ಷಿಯಲ್ ಲೆವರೇಜ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೂ ಕೂಡ ಕಂಬೈನ್ಡ್ ಲೆವರೇಜ್ ಮಾಡಬಹುದು. ಓಕೆ, ನೌ ಲೆಟ್ us move on to the second problem. From the following data, calculate the 3 leverages and EPS, ಅಂದ್ರೆ earnings per share ಕೂಡ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೊಟ್ಟಿದ್ದಾರೆ. Selling price per unit ₹60, units sold 10,000, variable cost per unit ₹40, fixed cost 3 lakhs, interest 1 lakh, corporate tax 50%, preference dividend 50,000, number of equity shares 10,000. ಸೊ ಇದಿಷ್ಟು ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡು ನಾವು ಮೊದಲು 3 ತರದ ಲಿವರೇಜ್ ಅನ್ನ, ಅಂದ್ರೆ ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಅಂಡ್ ಕಂಬೈನ್ಡ್ ಲಿವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ EPS ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಲೆಟ್ us proceed with our solution. So first let us prepare the master table. ಅಲ್ಲಿ ನಮಗೆ ಕಾಂಟ್ರಿಬ್ಯೂಷನ್, EBIT, EBT ಹಾಗೆ EPS ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಲೆಟ್ us first take sales. 10,000 units, per unit selling cost is 60. So selling price is 60. 10,000 into 60, 6 lakhs. ಇದರಿಂದ ಈಗ ವೇರಿಯಬಲ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 40 ಇದೆ. ಸೊ 10,000 into 40. So it will be 4 lakhs. 6 lakhs minus 4 lakhs will give you contribution 2 lakhs. Okay.
ಸೊ ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಮಗೆ EBIT ಸಿಗುತ್ತೆ. ಸೊ ಫಿಕ್ಸ್ಡ್ ಕಾಸ್ಟ್ ಇಸ್ 3 lakhs. ಸೊ ನೋಡಿ ಕಾಂಟ್ರಿಬ್ಯೂಷನ್ 2 lakhs ಇದೆ, ಆದ್ರೆ ಫಿಕ್ಸ್ಡ್ ಕಾಸ್ಟ್ 3 lakhs ಇದೆ. ಸೊ ಹಾಗಾಗಿ ಇಲ್ಲಿ ನಮಗೆ EBIT ಲಾಸ್ ಅಲ್ಲಿ ಬರುತ್ತೆ, ಮೈನಸ್ ಅಲ್ಲಿ ಬರುತ್ತೆ 1 lakh. ಸೊ ಈಗ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಯಾಕೆ ಇಂಟ್ರೆಸ್ಟ್ ಅಂದ್ರೆ ಇಂಟ್ರೆಸ್ಟ್ ಇಸ್ ಅನ್ ಎಕ್ಸ್ಪೆನ್ಸ್. ಈಗ ಆಲ್ರೆಡಿ ಲಾಸ್ ಇದ್ದಾಗ ನಾವು ಲೆಸ್ ಮಾಡಕ್ ಹೋದಾಗ -1 lakh -1 lakh ಆಗೋಗುತ್ತೆ. ಸೊ ಇಟ್ ವಿಲ್ ಬಿ -2 lakhs. ಸೊ EBT ವಿಲ್ ಬಿ 2 lakhs -2 lakhs. ಈಗ ಇದರಲ್ಲಿ ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಲೆಸ್ ಮಾಡಬೇಕು, ಅದು 50,000 ಇದೆ. ಹಾಗಾಗಿ ಇಲ್ಲಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ ಸಿಗಲ್ಲ, ನಮ್ಗೆ ಲಾಸ್ ಬೋರ್ನ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ ಸಿಗುತ್ತೆ. ಯಾಕಂದ್ರೆ ಮೈನಸ್ ಅಲ್ಲಿ ಇರೋದ್ರಿಂದ ಅದು ಲಾಸ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಲಾಸ್ ಬೋರ್ನ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ವಿಲ್ ಬಿ 2 lakhs ಮತ್ತೆ 50,000. ಸೊ -2 lakh 50,000 ಇಸ್ ದ ಲಾಸ್. ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ? 10,000 ಇದೆ. ಅಂದ್ರೆ ಪರ್ ಶೇರ್ ಈ ಲಾಸ್ ಎಷ್ಟಾಗುತ್ತೆ? 25. Okay, so earnings per share annaga it is loss per share illi, that is 25. Okay, so EPS anna ನಾವು ನೋಡಿದ್ವಿ. Now let us proceed with the leverages. First, financial leverage, EBIT divided by EBT. So earnings before interest and tax 1 lakh divided by EBT is 2 lakhs. So we get 0.05 times. So same way we will calculate operating leverage. Contribution divided by EBT. Contribution 2 lakhs divided by EBIT 1 lakh. It is -1, so -2 times. Okay. Then the combined leverage will be operating leverage into financial leverage. That is 2 into 0.05. We get -1 time. That will be -2 into 0.05. So -1 time. Okay, so this is how we are calculating leverages. So minus alidaglu kuda we are going to calculate the leverages. Now let us move towards the third problem. From the following information, calculate operating and financial leverages of the two companies. Which company has greater risk? Okay. ಸೊ ಇಲ್ಲಿ ಎರಡು ಲೆವರೇಜಸ್ ಅನ್ನ ಫೈಂಡ್ ಔಟ್ ಮಾಡಿ ಯಾವ ಕಂಪನಿಗೆ ಜಾಸ್ತಿ ರಿಸ್ಕ್ ಇದೆ ಅಂತ ಕೇಳಿದ್ದಾರೆ. ಸೊ ದೇರ್ ಆರ್ 2 ಕಂಪನೀಸ್, ಸೂಪರ್ ಲಿಮಿಟೆಡ್ ಅಂಡ್ ಡೂಪರ್ ಲಿಮಿಟೆಡ್. ಸೇಲ್ಸ್ ಕೊಟ್ಟಿದ್ದಾರೆ 20 lakhs 30 lakhs. ವೇರಿಯಬಲ್ ಕಾಸ್ಟ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ ಸೇಲ್ಸ್ ಮೇಲೆ 40% 30%. ಫಿಕ್ಸ್ಡ್ ಕಾಸ್ಟ್ 5 lakhs 7 lakhs. ಇಂಟ್ರೆಸ್ಟ್ 1 lakh 1,25,000. ಸೊ ಇದಿಷ್ಟು ಇನ್ಫಾರ್ಮೇಶನ್ ಇಂದ ನಾವು ಲೆವರೇಜಸ್ ಅನ್ನ ಫೈಂಡ್ ಔಟ್ ಮಾಡಿ ಆಮೇಲೆ ಯಾವ ಕಂಪನಿಗೆ ಗ್ರೇಟರ್ ರಿಸ್ಕ್ ಇದೆ ಅನ್ನೋದನ್ನ ಹೇಳಬೇಕು. ಸೊ ಲೆಟ್ ಅಸ್ ಪ್ರಿಪೇರ್ ದಿ ಮಾಸ್ಟರ್ ಟೇಬಲ್. ಸೇಲ್ಸ್ 20 lakhs 30 lakhs ಲೆಸ್ ವೇರಿಯಬಲ್ ಕಾಸ್ಟ್, ಪರ್ಸೆಂಟೇಜ್ ಆನ್ ಸೇಲ್ಸ್ ಇದೆ. ಸೊ ಸೂಪರ್ ಲಿಮಿಟೆಡ್ 8 lakhs ಬರುತ್ತೆ, ಡೂಪರ್ ಲಿಮಿಟೆಡ್ 9 lakhs. ಸೊ ಕಾಂಟ್ರಿಬ್ಯೂಷನ್ ನಮಗೆ 12 lakhs ಮತ್ತೆ 21 lakhs ಬರುತ್ತೆ. ಪ್ಲಸ್ ಫಿಕ್ಸ್ಡ್ ಕಾಸ್ಟ್ 5 lakhs ಮತ್ತೆ 7 lakhs. ಸೊ ನಾವು ಡಿಡಕ್ಟ್ ಮಾಡಿದಾಗ ನಮಗೆ EBIT ಸಿಗುತ್ತೆ 7 lakhs ಮತ್ತೆ 14 lakhs. Now last less interest 1 lakh ಮತ್ತೆ 1,25,000 ಅನ್ನ ನಾವು ರೆಸ್ಪೆಕ್ಟಿವ್ ಆಗಿ ಲೆಸ್ ಮಾಡಿದ್ರೆ ನಮಗೆ EBIT ಸೂಪರ್ ಲಿಮಿಟೆಡ್ 6 lakhs ಬರುತ್ತೆ, ಡೂಪರ್ ಲಿಮಿಟೆಡ್ 12,75,000 ಬರುತ್ತೆ. Now let us calculate the leverages. So financial leverage EBIT divided by EBT. ಸೂಪರ್ ಲಿಮಿಟೆಡ್ EBIT 7 lakhs ಇದೆ, EBT 6 lakhs ಇದೆ. ಸೊ ಇಲ್ಲಿ 1.16 times ಸಿಗತ್ತೆ. ಡೂಪರ್ ಲಿಮಿಟೆಡ್ EBIT 14 lakhs, EBT 12,75,000. So we get 1.09 times. In the same way, let us calculate the operating leverage. Contribution divided by EBIT. ಸೂಪರ್ ಲಿಮಿಟೆಡ್ ಕಾಂಟ್ರಿಬ್ಯೂಷನ್ 12 lakhs ಇದೆ, EBIT 7 lakhs ಇದೆ, ಹಾಗಾಗಿ 1.71 times. ಡೂಪರ್ ಲಿಮಿಟೆಡ್ 21 lakhs ಕಾಂಟ್ರಿಬ್ಯೂಷನ್ ಇದೆ, 14 lakhs EBIT ಇದೆ, ಸೊ ಹಾಗಾಗಿ 1.5 times ಬರುತ್ತೆ. Okay, so with this we have calculated the leverages. Now we have to see which company is at greater risk. Okay, so ಇದನ್ನ ನಾವು ಯಾವ ಬೇಸಿಸ್ ಮೇಲೆ ಹೇಳಬೇಕು ನೋಡಿ. Just compare the
leverage of super limited and duper limited. So on seeing this, we can say that super limited is having more or greater business and financial risk. So operating leverage is 1.71 times the super limited, the duper limited 1.5 times. Financial leverage, super limited 1.16 ಇದೆ, duper limited 1.09 times ಇದೆ. So it is the super limited which is having greater business and financial risk. Okay, so business risk ಅನ್ನು ನಾವು operating leverage ಹೇಳ್ತೀವಿ, financial risk ಅನ್ನು financial leverage ಗೆ ನಾವು ನೋಡ್ತೀವಿ. ಸೊ ಎರಡಲ್ಲೂ ಕೂಡ it is the super limited which is riskier than the duper limited. So these are the problems which we solve relating to leverages. So we are going to calculate operating leverage, financial leverage, combined leverage, and then comment about on which company is at greater risk. So in the next session, let us discuss few more concepts. Thank you.